ಈಗ ನೋಡಿ ಕುದೀತಾ ಉಂಟು. ಹೇಗೆ ಕಟ್ ಮಾಡುದು ಅದು? ಅದು ಹೀಗೆ ನೋಡಿ, ಅದು ಇದರದ್ದು ಗೂಂಜಿ ತೆಗಿಬೇಕು. ಬಂಟ್ವಾಳದ್ದು ನೀಟು, ಬಂಟ್ವಾಳದ್ದು ಅರ್ಚನಾ, ಮತ್ತೆ ಅನಿತಾ, ಮತ್ತೆ ಲತಾ, ಮಂಗಳೂರಿಂದ ಗೀತಾ, ಎಲ್ಲರೂ ಗುಜ್ಜು ಅಂತ ಹೇಳಿದ್ರೆ ರೇವತೆಕ್ಕನದ್ದು ಭಾರಿ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಬಾಂಬೆಯಿಂದ ಪೂರ್ಣಿಮಕ್ಕ, ರೇವತೆಕ್ಕಲ್ ಗುಜ್ಜು ಗುಜ್ಜು ಅಂತ ಹೇಳ್ತಾರೆ. ಇನ್ನೊಬ್ರು ಅಕ್ಕ ಇದ್ರು ಸುಶೀಲಕ್ಕ, ಅವರು ಮಾಡಿದ್ರೆ ಒಂದು ಇಡ್ಲಿ ಪಾತ್ರೆಯಲ್ಲಿ ಅಷ್ಟು ದೊಡ್ಡ ಪಾತ್ರೆಯಲ್ಲೇ ಮಾಡುದು. ಹೌದು. ಗೃಹಿಣಿಯ ಜೀವನ ಮಹಾತ್ಯಾಗ ಗಂಗಾ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಅಡಿಗೆ ಇದು. ಮಳೆಗಾಲದ ಅಡಿಗೆ, GSB, ಟಿಪಿಕಲ್ GSB ಅಡಿಗೆ. ಹಲಸಿನಕಾಯಿಯ ಗುಜ್ಜು, ಬೆಳೆದ ಹಲಸಿನಕಾಯಿಯಿಂದ ಮಾಡುವಂಥದ್ದು, ಒಳ್ಳೆ ಚೀಸಿ ಆಗಿರುವಂಥ ಗುಜ್ಜು. ಎಲ್ಲರಿಗೂ ನಮಸ್ಕಾರ, ಕಿಣಿಸ್ ಹೊಸರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಅಮ್ಮನ ಮನೆಗೆ ಬಂದಿದ್ದೇನೆ. ತುಂಬಾ ಮಂದಿ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಅಮ್ಮ ಮತ್ತೆ ಅಪ್ಪನ ಜೊತೆ ಹೋಗಿ ಒಂದು ವಿಡಿಯೋ ಮಾಡಿ ಹಾಕಿ. ತುಂಬಾ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಹಾಕಿದ್ದೇನೆ ನಾನು ತುಂಬಾ, ಆದ್ರೆ ಈಗ ತುಂಬಾ ದಿನಗಳಿಂದ ರಜೆ ಟೈಮ್ ಅಲ್ಲಿ ಎಲ್ಲ ನಂಗೆ ಬರ್ಲಿಕ್ಕೆ ಆಗಲಿಲ್ಲ ಇಲ್ಲಿ. ಹಾಗೆ ಇವತ್ತು ಬಂದಿದ್ದೇನೆ. ಇಲ್ಲಿ ಒಂದು ಮಳೆಗಾಲದ ಒಂದು ಅಡಿಗೆ ಮಾಡ್ತಾ ಇದ್ದಾರೆ. ಹೊರಗೆ ಜೋರಾಗಿ ಗುಡುಗು ಮಳೆ ಎಲ್ಲ ಬರ್ತಾ ಉಂಟು. ಹಾಗೆ ಅಮ್ಮ ಇವತ್ತೊಂದು ಮಳೆಗಾಲದ ಸ್ಪೆಷಲ್ ಎಂತ ಮಾಡ್ತಿದ್ದೀರಿ ನೀವೇ ಹೇಳಿ. ಇವತ್ತು ಬೆಳೆದ ಹಲಸಿನಕಾಯಿದು ನಮ್ಮದ್ರಲ್ಲಿ ಗುಜ್ಜು ಅಂತ ಹೇಳ್ತಾರೆ. ಸುಕ್ಕೆ ಅಂತ ಹೇಳಿದ್ರೆ ಮಸಾಲೆ ಹುರಿದು ಮಾಡುದು. ಈಗ ಇವತ್ತು ಹಸಿ ಎಲ್ಲ ಇದು ವಸ್ತು ಹಾಕಿ ನಾವು ಮಾಡ್ತೇವೆ. ಗುಜ್ಜೋ ಅಂತ, ಪೊಣಸ ಗುಜ್ಜೋ ಅಂತ ನಮ್ಮದ್ರಲ್ಲಿ ಹೇಳ್ತೇವೆ. ಅಂದ್ರೆ ಬೆಳೆದ ಹಲಸಿನಕಾಯಿಯಿಂದ ಮಾಡುವಂತ ಒಂದು ಒಳ್ಳೆ ಚೀಸ್. ಸರಿ ಬೆಳಿಬೇಕು. ಸರಿ ಬೆಳೆದ ಒಂದು ಹಲಸಿನಕಾಯಿಂದ ಮಾಡುವಂತ ಗುಜ್ಜೋ ರೆಸಿಪಿ, ಟಿಪಿಕಲ್ GSB ಕೊಂಕಣಿಯವರ ಒಂದು ರೆಸಿಪಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಎಂತೆಲ್ಲ ಬೇಕಂತ ಹೇಳಿ. ನಾವೀಗ ಇವತ್ತು ತುಂಬಾ ಮಾಡುದು. ಹಾಗೆ ಒಂದು ತೆಂಗಿನಕಾಯಿ ಹಾಕಿದ್ದೇವೆ, ಆಮೇಲೆ ಅರ್ಧ ಸ್ಪೂನ್ ಅರಸಿನ ಹಾಕಿದ್ದೇನೆ, ಆಮೇಲೆ ಒಂದು 8 ಗುಂಟೂರು ಮೆಣಸು, ಉದ್ದ ಕುಮಟ ಮೆಣಸು ಒಂದು 15 ಬ್ಯಾಡಗಿ, ಇದು 2 ಮೆಣಸು ಕೂಡ ಹುರಿದದ್ದೇ, ಮತ್ತೆ ಇದು ಹಸಿ ಕೊತ್ತಂಬರಿ, ಹಸಿ ಬೆಳ್ಳುಳ್ಳಿ, ಹಸಿ ಜೀರಿಗೆ, ಹಸಿ ನೀರುಳ್ಳಿ, ಎಲ್ಲ ಹಸಿನೇ. ಮೆಣಸು ಮಾತ್ರ ಹುರಿದದ್ದು. ಹೌದು, ಇದು ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ತುಂಬಾ ಮಾಡುದಾದ್ರೆ ಮಾತ್ರ ಅರ್ಧ, ಇಲ್ರಿ ಅದು ಒಂಥರ ಮದ್ಯದ ವಾಸನೆ ಬರ್ತದೆ. ಚೂರು ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು. ಹೌದು, ಸ್ವಲ್ಪ ಚಿಟಿಕೆ ಸಹ ಸಾಕು. ಹೌದು, ಸ್ವಲ್ಪ ಮಾಡುದಾದ್ರೆ. ಇದೀಗ ಇದ್ರಲ್ಲಿ 1.5 ಸ್ಪೂನ್ ಅಷ್ಟು ಕೊತ್ತಂಬರಿ, 7-8 ಇದು ಬೆಳ್ಳುಳ್ಳಿ, ಮತ್ತೆ ಚೂರು ಹುಳಿ. ಹಲಸಿನಕಾಯಿ ಬೆಳೆದದ್ದು ಸ್ವಲ್ಪ ಹುಳಿಯೇ ಇರ್ತದೆ, ಅದಕ್ಕೆ ಹುಳಿ ಚೂರು ಹಾಕ್ಬೇಕು. ಹೌದು, ಸರಿ. ಇದೆಲ್ಲವನ್ನಿಗೆ ಮಿಕ್ಸಿ ಜಾರಲ್ಲಿ ಹಾಕಿ. ಹೌದು, ಇದು ಫಸ್ಟಿಗೆ ಇದೇ ಹಾಕು, ಸ್ವಲ್ಪ ಸಣ್ಣ ಇದು ನೈಸಾದ್ಮೇಲೆ ಕಾಯಿ ಹಾಕುವ. ಇವಾಗ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಹಾಕಿ ಒಮ್ಮೆ ಪೌಡರ್ ಮಾಡ್ಕೊಂಡು ಬರ್ತಾರೆ. ಇದೀಗ ನೀರು ಹಾಕದೆ ಒಮ್ಮೆ ಪೌಡರ್ ಮಾಡುದಲ್ಲ. ಹೌದು, ಇಷ್ಟು ಸಣ್ಣ ಆಯ್ತು. ಇದಕ್ಕೆ ಈಗ ತೆಂಗಿನಕಾಯಿ ತುರಿ ಹಾಕಿ ರೈಸ್ ಮಾಡಬೇಕು, ನೀರು ಹಾಕಿ. ಅಲ್ಲ, ಗುಜ್ಜೋ ಇದೀಗ ಗುಜ್ಜೋ ಮಾಡುವಾಗ ಮೆಣಸು ಸ್ವಲ್ಪ ಜಾಸ್ತಿ ಅಲ್ವಾ? ಜಾಸ್ತಿ. ಖಾರ ಇದ್ರೆ ಮಾತ್ರ ಮಾಡುವಾಗ ಸ್ವಲ್ಪ ಕಡಿಮೆ. ಗೊತ್ತುಂಟ, ಬೆಳೆದ ಗುಜ್ಜೆಗೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕದಿದ್ರೆ ತಿನ್ಲಿಕ್ಕೆ ರುಚಿ ಆಗುದಿಲ್ಲ. ಖಾರ ಆದ್ರೆ ಮಾತ್ರ ಟೇಸ್ಟ್ ಜಾಸ್ತಿ. ಖಾರ ಆದ್ರೆ ಮಾತ್ರ ಟೇಸ್ಟ್ ಜಾಸ್ತಿ. ಗಂಜಿ ಊಟಕ್ಕೆಲ್ಲ ಬಾರಿ ಒಳ್ಳೇದಾಗುತ್ತದೆ. ನೋಡಿ, ನುಣ್ಣಗಿನ ಮಸಾಲೆ ರೆಡಿ ಆಯ್ತು. ಈಗ ಗುಜ್ಜೆ ಕಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಪ್ಪ. ಇದು ಪದಾರ್ಥ ಮಾಡ್ಲಿಕ್ಕೆ ಈಗ ಪದಾರ್ಥ ಮಾಡುವಾಗ ಹೇಗೆ ಕಟ್ ಮಾಡುದು ಅದು? ಅದು ಹೀಗೆ ನೋಡಿ, ಅದು ಇದರದ್ದು ಗೂಂಜಿ ತೆಗಿಬೇಕು. ಆಮೇಲೆ ನೋಡಿ ಹೀಗೆ ಮಾಡಿ ಕಟ್ ಮಾಡುದು. ಹೀಗೆ ಸಣ್ಣ ಸಣ್ಣದಲ್ಲ? ಸಣ್ಣ ಸಣ್ಣದು ಕಟ್ ಮಾಡಿ. ಹಲಸಿನ ಬೀಜ ಸಮೇತ? ಹೌದು, ಬೀಜ ಸಮೇತ. ಹಲಸಿನಕಾಯಿ ಬಿಡಿಸಿ ಸಹ ಮಾಡ್ಬೋದಲ್ಲ? ಹೌದು, ಬಿಡಿಸಿ ಸಹ ಮಾಡ್ಬೋದು. ಖಾಲಿ ಇಡೀ ಹಲಸಿನ ತೋಳೆ ಹಾಗೆ ಸಹ ಆಗ್ತದೆ. ತೋಳೆ ತೆಗೆದು ಸಹ ಮಾಡ್ಬೋದು. ತುಂಬಾ ಎಳತಿದ್ದ ಅಷ್ಟು ಆಗುದಿಲ್ಲ ಇದು, ಅಲ್ಲ? ಬೀಜ ಹಾಕ್ಬೇಕು. ನೋಡಿ, ಈ ತರ ಚಿಕ್ಕ ಚಿಕ್ಕ ತುಂಡು ಮಾಡ್ಬೇಕು. ಹೀಗೆ ಕಟ್ ಮಾಡಿದ್ರೆ ಒಳ್ಳೇದು, ಬಿಡಿಸುವ ಕೆಲಸ ಇಲ್ಲ. ಇದು ರಪ್ಪ ಆಗ್ತದೆ. ಗಿಡದ್ದೆಲ್ಲ ಈ ಸಲ ವಿಡಿಯೋ ತೋರಿಸದೆ ಸ್ವಲ್ಪ ಸಮಯ ಆಯ್ತಲ್ಲ. ಈಗ ಗುಜ್ಜೆ ಎಲ್ಲ ಕಟ್ ಮಾಡಿ ಆಯ್ತು.
ನೋಡಿ ಇದರಲ್ಲಿ ಬೆಳೆದ ಬೀಜ ಎಲ್ಲ ಆಗಿದೆ ನೋಡಿ. ಈಗ ಇದು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದಾರೆ ಅಮ್ಮ. ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದಾರೆ. ನೀರು ಹಾಕಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಮತ್ತೆ ನೀರು ಹಾಕಿ ಈಗ ಎಷ್ಟು ವಿಸಿಲ್ ಇದು ಬೇಗ ಬೇಯ್ತದಲ್ಲ? ಒಂದೆರಡು ವಿಸಿಲ್ ಸಾಕ? 4 ವಿಸಿಲ್ ತೆಗಿಬೇಕು. ಅದು ಫುಲ್ ಬೆಂದು ಕರಗಬೇಕು ಸ್ವಲ್ಪ. ಹೌದು, ಕೆಲವು ಗುಜ್ಜೆ ಕರಗೋದಿಲ್ಲ. ಹೌದು, ಮತ್ತೆ ದಪ್ಪ ದಪ್ಪ ಇದ್ದ ಹಲಸಿನ ತೊಳೆದು ಒಳ್ಳೇದಾಗುದಲ್ಲ? ಹೌದು, ಬಜ್ಜಿ ದಪ್ಪ ಸೋಳೆ ಮತ್ತು ಅದರ ಹಲಸಿನ ಬೀಜವನ್ನು ಹಾಕಿ ಮಾಡಿದ್ರೆ ಇನ್ನೂ ಸಹ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಅದರದ್ದೇ ಅಂತ ಒಂದು ಹಲಸಿನಕಾಯಿ ಇರ್ತದೆ ಕರಗೋದು, ಅದಂದ್ರೆ ಕರಗಬೇಕು, ತುಂಡು ತುಂಡು ಉಳಿಬಾರದು ಹಾಗೆ. ಮತ್ತೆ ನಾವು ಸುಕ್ಕ ಎಲ್ಲ ಮಾಡುವಾಗ ಉಂಟಲ್ಲ, ಕರಗದಿದ್ರೆ ಸಹ ಏನಾಗುದಿಲ್ಲ. ಗುಜ್ಜೆ ಬೇಯುವ ತನಕ ಒಂದು ಪದ್ಯ ಇದ್ರೆ ಹೇಳಿ. ಆಯ್ತು, ಹೇಳ್ತೇನೆ. ಗೃಹಲಕ್ಷ್ಮಿ ಪಿಕ್ಚರ್ ಇದ್ದು ಓಲ್ಡ್ ಅದರಲ್ಲಿ ಜಯಂತಿ ಅಭಿನಯ ಮಾಡಿದ್ದು, ಎಸ್ ಜಾನಕಿ ಅವರು ಹಾಡಿದ್ದು. ಈಗ ನಾನು ಹಾಡ್ತೇನೆ ಅದನ್ನು. ಗೃಹಿಣಿಯ ಜೀವನ ಮಹಾತ್ಯಾಗ ಗಂಗಾ, ಅನಂತ ಸೇವಾ ಸಾಧನೆಯ ರಂಗ, ಮನೆ ಮಂದಿಯ ಚಿಂತೆಯೇ ಅವಳಿಗೆ, ಪತಿದೇವನ ಮನವರಿತು ನಡೆಯುತ್ತಾ, ಪತಿಹಿತಕ್ಕಾಗಿ ತಾನೇ ದುಡಿಯುತ್ತ ಬಾಳುತ್ತಾ, ಪತಿದೇವನ ಮನವರಿತು ನಡೆಯುತ್ತಾ, ಪತಿಹಿತಕ್ಕಾಗಿ ತಾನೇ ದುಡಿಯುತ್ತ ಬಾಳುತ್ತಾ, ಮನೆಯ ತುಂಬ ಸಂತೋಷವ ತುಂಬಿ, ಮನೆಯ ತುಂಬ ಸಂತೋಷವ ತುಂಬಿ, ತನಗಾಗುವ ದಣಿಯ ಸ್ಮರಿಸುತ್ತ ಬಾಳುತ್ತಾ, ಗೃಹಿಣಿಯ ಜೀವನ ಮಹಾತ್ಯಾಗ ಗಂಗಾ, ಅನಂತ ಸೇವಾ ಸಾಧನೆಯ ರಂಗ, ಮನೆ ಮಂದಿಯ ಚಿಂತೆಯೇ ಅವಳಿಗೆ, ಪತಿಯೋ ಕೋಪದಲ್ಲಿ ಬೈಯಲಿ ನೋಯಿಸಲಿ, ಪತಿಯೋ ಕೋಪದಲ್ಲಿ ಬೈಯಲಿ ನೋಯಿಸಲಿ, ಮನೆಯ ಕಷ್ಟವೋ ಎಷ್ಟಾದರೂ ಬರಲಿ, ಮನೆಯ ಕಷ್ಟವೋ ಎಷ್ಟಾದರೂ ಬರಲಿ, ಭೂದೇವಿಯ ಶರದಿ ಸ್ಮರಿಸುತ್ತ ಬಾಳುತ್ತಾ, ಗೃಹಿಣಿಯ ಜೀವನ ಮಹಾತ್ಯಾಗ ಗಂಗಾ, ಅನಂತ ಸೇವಾ ಸಾಧನೆಯ ರಂಗ, ಮನೆ ಮಂದಿಯ ಚಿಂತೆಯೇ ಅವಳಿಗೆ. ಇವತ್ತಿಲ್ಲಿ ಬೆಳಿಗ್ಗೆ ತಿಂಡಿ ಇವರಿಗೆ ಬಾಳೆ ಎಲೆದು ಕಡುಬು, ನಂದು ಫೇವ್ರೇಟ್. ಒಂದು ಕಾಯಿ ತುರಿ ಹಾಕಿ ಸಹ ಮಾಡಿದ್ದೀರಿ, ಪೊಟ್ಟು ಮುದ್ದು ಸಹ ಮಾಡಿದ್ದೀರಿ ಅಲ್ಲ, ಕಾಯಿ ತುರಿ ಹಾಕದೆ ಸಹ. ಹಾಗೆ ಎರಡು ಸಹ ನಂಗೆ ತುಂಬಾ ಇಷ್ಟ. ಒಂಚೂರು ಎಣ್ಣೆ ಮತ್ತೆ ಉಪ್ಪಿನಕಾಯಿ ಹಾಕಿ ತಿನ್ನಲಿಕ್ಕೆ ಭಾರಿ ಒಳ್ಳೆದಾಗ್ತದೆ. ಬೆಂದಿದ ನೋಡುವ, ಬೆಂದಿದೆ, ಒಳ್ಳೆ ಬೆಂದಿದೆ. ಬಿಜ್ಜಿ ಬಿಜ್ಜಿ ಆಗಿದೆ, ಕಲ್ಲಡಿ ಹೋದಾಗ. ಈಗ ಮಸಾಲೆ ಹಾಕುವ. ಈಗ ಇದಕ್ಕೆ ಮಸಾಲೆ ಹಾಕಿ ಕುದಿಸಿಕೊಳ್ಬೇಕಲ್ಲ? ಹೌದು, ಒಳ್ಳೆ ಯಾವ ಕುದಿಬೇಕು. ರೀತಿ ಆಮೇಲೆ ತಿನ್ನುವಾಗ ತೆಂಗಿನ ಎಣ್ಣೆ ಹಾಕಿ ತಿನ್ಬೇಕು, ಭಾರಿ ಟೇಸ್ಟ್. ಒಗ್ಗರಣೆ ಎಲ್ಲ ಎಂತ ಇಲ್ಲ, ಏನಿಲ್ಲ. ಇದೆಲ್ಲ ಮಳೆಗಾಲದ ಅಡುಗೆ, ತುಂಬಾ ಅಡುಗೆ ಇದೆ ಮಳೆಗಾಲದ್ದು. ಇನ್ನೂ ಸಹ ಉಂಟು. ಈಗ ನಿನಗೆ ಮಕ್ಕಳಿಗೆ ಶಾಲೆ ಸ್ಟಾರ್ಟ್ ಆಗಿದೆ ಅಲ್ವಾ? ಹೌದು. ಸ್ವಲ್ಪ ಹೊತ್ತು ಅಲ್ಲೇ ಕುದಿ ಬರಬೇಕು, ಸಣ್ಣ ಫ್ಲೇಮ್ ಮಾಡಿಡಿ. ಈಗ ನೋಡಿ ಕುದೀತಾ ಉಂಟು. ಹೀಗೆ ಆಗಬೇಕು ಕಡಿಗೆ ಗುಜ್ಜು ಅಂದರೆ, ಬೆಳೆದದ್ದು ಗುಜ್ಜು ಆಗಬೇಕು, ಮತ್ತೆ ಎಳುತ್ತೂ ಆಗೋದಿಲ್ಲ. ಇದಕ್ಕೆ ಇನ್ನು ತೆಂಗಿನ ಎಣ್ಣೆ ಹಾಕಿ ತಿಂದರೆ, ಈಗ ಒಂದು ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ. ಹೌದು, ಗಂಜಿಗೆ ಒಳ್ಳೇದಾಗ್ತದೆ. ಹೊರಗೆ ಮಳೆ ಉಂಟು, ಮಳೆ ಬರ್ತಾ ಉಂಟು. ಆಯ್ತು, ನಾನೊಂಚೂರು ಟೇಸ್ಟ್ ಮಾಡ್ತೇನೆ. ಮತ್ತೆ ಒಂಚೂರು ಎಣ್ಣೆ ಹಾಕಿದ್ದಕ್ಕೆ, ಕೊಬ್ಬರಿ ಎಣ್ಣೆ. ತುಂಬಾ ಬಿಸಿ ಉಂಟು. ಅದು ಹೀಗೆ ತೆಗೆಯುವಾಗ ನೀವು ಪಿಜ್ಜಾದಲ್ಲೆಲ್ಲ ಚೀಸ್ ನೋಡ್ತೀರಲ್ಲ, ಹೀಗೆ ಎಳ್ದಾಗ ಚೀಸ್ ಬರ್ತದಲ್ಲ, ಹಾಗೆ ಬರ್ತದೆ ಇದು. ಸ್ವಲ್ಪ ತಣಿಬೇಕು. ಈಗ ತುಂಬಾ ಬಿಸಿ ಇದೆ. ಉಪ್ಪು
ಎಲ್ಲ ಭಾರಿ ಒಳ್ಳೆದಾಗಿದೆ. ಬಾರ್ಲ ಇದೆಲ್ಲ ನಿಜ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಅಮ್ಮ ಅಯ್ಯೋ ಅಂತೆ ಸ್ವರ್ಗ ಸ್ವರ್ಗ ಹೇಳಿದೆ ಆದಿ. ಸೂಪರ್ ಆದಂತ ಒಂದು ಅಮ್ಮನ ಕಡೆಯಿಂದ ಇವತ್ತು ಎಷ್ಟು ಮಂದಿ ನಾನು ಈ ಪದಾರ್ಥ ಮಾಡುವಾಗ ಅಲ್ಲಿ ಗೀತಕ್ಕ ಮಂಗಳೂರಿಂದ ಕಾಯ್ತಾ ಇರ್ತಾರೆ. ಬಂಟ್ವಾಳದವಳು. ಹೌದು, ಬಂಟ್ವಾಳದ್ದು ನೀತು, ಬಂಟ್ವಾಳದ್ದು ಅರ್ಚನಾ, ಮತ್ತೆ ಅನಿತಾ, ಮತ್ತೆ ಲತಾ, ಮಂಗಳೂರಿಂದ ಗೀತಾ. ಎಲ್ಲರೂ ಗುಜ್ಜು ಅಂತ ಹೇಳಿದ್ರೆ ರೇವತೆಕ್ಕನದ್ದು ಭಾರಿ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಬಾಂಬೆಯಿಂದ ಪೂರ್ಣಿಮಕ್ಕ ಎಲ್ಲರೂ ಕೂಡ ಕಾಯ್ತಾರೆ. ಗುಜ್ಜು ರೆಸಿಪಿ ಭಾರಿ ಮಾಡಿ ನಾನು ಮೂಡುಬಿದ್ರೆಗೆ ಬರುವಾಗ ತರ್ತಿದ್ದೆ. ಒಂದೊಂದು ಕ್ಯಾನ್ ಅಲ್ಲಿ ಹಾಕಿ ರೇವತೆಕ್ಕಲ್ ಗುಜ್ಜು ಮಳ ಗುಜ್ಜು ಅಂತ ಹೇಳ್ತಾರೆ. ಹಾಗೆ ಕೇನೆ ಸುಕ್ಕ, ಹೌದು, ಎಡ್ಗೆ ಗುಜ್ಜು ಎಲ್ಲ. ಇನ್ನು ಕೇನೆ ಸುಕ್ಕ ಎಲ್ಲ ಉಂಟು. ಮಳೆ ಬರ್ಬೇಕು. ನನ್ನ ಇನ್ನೊಬ್ರು ಅಕ್ಕ ಇದ್ರು, ಸುಶೀಲಕ್ಕ. ಅವರು ಮಾಡಿದ್ರೆ ಒಂದು ಇಡ್ಲಿ ಪಾತ್ರೆಯಲ್ಲಿ, ಅಷ್ಟು ದೊಡ್ಡ ಪಾತ್ರೆಯಲ್ಲೇ ಮಾಡುದು. ಹೌದು ಹೌದು, ಅವ್ರಿಗೆ ಸಹ ಯಾರಿಗಾದ್ರೂ ಕೊಡುದಲ್ಲ ಅಂದ್ರೆ ತುಂಬಾ ಖುಷಿ. ದೊಡ್ಡ ಹಾಗೆ ತುಂಬಾ ತುಂಬಾ ಮಾಡ್ತಿದ್ರು ದೊಡ್ಡಮ್ಮ ಅವರು. ಮತ್ತೆ ಅವರಿಗೆ ತುಂಬಾ ಹಲಸಿನಕಾಯಿ ಮರ ಇತ್ತು. ಹೌದು, ಆಗ ಅವರು ಮಾಡ್ತಿದ್ರು ಮಳೆಗಾಲದಲ್ಲಿ. ನಿಮ್ಗೇನಾದ್ರೂ ಬೆಳೆದ ಗುಜ್ಜೆ ಸಿಕ್ಕಿದ್ರೆ ಇದೇ ತರ ರೆಸಿಪಿ ಮಾಡಿ, ಸೂಪರ್ ಆಗ್ತದೆ ಆಯ್ತಾ. ಭಾರಿ ಒಳ್ಳೆ ಮಸಾಲೆ. GSB ಕೊಂಕಣಿ ಅವರ ಅಡಿಗೆ ಅಂದ್ರೆ ಇಷ್ಟೇ ಅಂತ ಇದ್ರು ಅದಕ್ಕೆ ಬೇರೆ ಬೇರೆ ಮಸಾಲೆ ಎಲ್ಲ ಹಾಕಿ ಬೇರೆ ಬೇರೆ ತರದ ಅಡುಗೆ ತುಂಬಾ ಉಂಟು. ಹೇಳಿದಷ್ಟು ಸಾಕಾಗುದಿಲ್ಲ, ಅದಕ್ಕೆ ಒಂದು ದಿನ ಇಟ್ಟರು ಸಾಕಾಗುದಿಲ್ಲ. ನಿಮ್ಗೆ ವಿಡಿಯೋ ಖಂಡಿತ ಇಷ್ಟ ಆದಲ್ಲಿ ಕಿಣಿಸ್ ವಸರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಕೊಡಿ. ಎಲ್ಲ ವಿಡಿಯೋಸ್ ಲಿಂಕ್ ಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು, ಟೇಕ್ ಕೇರ್. ಇನ್ನೂ ಸಹ ಕೆಲವು ಉಂಟು ಮಾಡ್ಲಿಕ್ಕೆ. ಆಯ್ತು, ಮಾಡುವ ಎಲ್ಲ. ಫ್ರೆಂಡ್ಸ್, ಹೊರಗಡೆ ಜೋರು ಮಳೆ ಬಂದು ಒಳ್ಳೆ ಚಿಲ್ಡ್ ವೆದರ್ ಇರಬೇಕಾದ್ರೆ ಬಿಸಿ ಬಿಸಿ ಗಂಜಿ ಒಂದು ಬಟ್ಲಲ್ಲಿ ತಗೊಂಡು ಈ ರೀತಿ ಒಂದು ಗುಜ್ಜು ಅದಕ್ಕೆ ಹಾಕಿ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ತಿಂದರೆ ಅಂತೂ ಸ್ವರ್ಗ ಸ್ವರ್ಗ, ಸಕ್ಕತ್ತಾಗಿರುತ್ತೆ ನೋಡಿ. ಚೀಸಿ ಆಗಿರುವಂಥ ಈ ಗುಜ್ಜು ಅತ್ಯದ್ಭುತವಾದ ಟಿಪಿಕಲ್ GSB ಕೊಂಕಣಿ ರೆಸಿಪಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್.